ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಸ್ ಗಡಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಇವಾಗ ಟ್ರೆಂಡಿಂಗ್ನಲ್ಲಿರೋ ಇನ್ಸ್ಟಾಗ್ರಾಮ್ ಹಲ್ಕ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಎಂಡ್ವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗೇ ಆಗುತ್ತೆ. ಓಕೆ, ಹಾಗಿದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲೇ ಬಾರಿಗೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರದ ವೀಡಿಯೋಗಳನ್ನ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಓಕೆ, ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಚಾಟ್ GPT ಅಂತ ಸರ್ಚ್ ಮಾಡಿ ಚಾಟ್ GPTಯನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹಲ್ಕ್ AI ವಿಡಿಯೋ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಹಲ್ಕ್ AI ವಿಡಿಯೋ ಅಂತ ಸರ್ಚ್ ಮಾಡಿದ ಕೂಡಲೇ ನಿಮಗೆ ಯಾವುದಾದ್ರೂ ಒಂದು ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಶೇರ್ ಆಪ್ಷನ್ ಕಾಣ್ತಿದೆಯಲ್ಲ, ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ಕಾಪಿ ಅನ್ನೋದನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಲಿಂಕನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ಗೂಗಲನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಗೂಗಲನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಯೂಟ್ಯೂಬ್ ಟು ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆಲ್ಲ, ಟ್ರಾನ್ಸ್ಕ್ರಿಪ್ಟ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಬಂದಿರುವಂಥ ಫಸ್ಟ್ ವೆಬ್ಸೈಟನ್ನು ನೀವು ಓಪನ್ ಅನ್ನೋದನ್ನು ಮಾಡ್ಕೊಳ್ಳಿ. ಓಪನ್ ಅನ್ನೋದನ್ನು ಮಾಡ್ಕೊಂಡ್ಬಿಟ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅದು ಈ ರೀತಿ ಒಂದು ಇಂಟರ್ಫೇಸ್ ಬಂದ ತಕ್ಷಣ ನೀವು ಇಲ್ಲಿ ಪೇಸ್ಟ್ ಯೂಟ್ಯೂಬ್ URL ಹೇರ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅದು ನೀವು ಏನನ್ನ ಲಿಂಕನ್ನು ಕಾಪಿ ಮಾಡ್ಕೊಂಡಿರ್ತೀರಲ್ಲ ಆ ಲಿಂಕನ್ನು ಇಲ್ಲಿ ನೀವು ಪೇಸ್ಟ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ ಕೂಡಲೇ ಒಂದು ಸೆಕೆಂಡ್ ಬಿಟ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನಿಮಗೆ ಅದು ಸ್ಕ್ರಿಪ್ಟ್ ರೆಡಿಯಾಗಿ ಬಂದಿರುತ್ತೆ. ಅದನ್ನು ನೀವು ಇಲ್ಲಿ ಸಿಂಪಲಾಗಿ ಕಾಪಿ ಅನ್ನೋದನ್ನು ಮಾಡ್ಕೊಳ್ಳಿ. ಚಾಟ್ GPTಯನ್ನು ಓಪನ್ ಮಾಡ್ಕೊಳ್ಳಿ. ಚಾಟ್ GPTಯನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಆ ಪ್ರಾಂಪ್ಟ್ ಏನಿದೆಯಲ್ಲ ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ನೀವು ಏನಂತ ಟೈಪ್ ಮಾಡ್ಬೇಕಂದ್ರೆ ನಮಗೆ ಇದೇ ತರಹದ ಸ್ಟೋರಿ ಬರೆದು ಕೊಡಿ 100 ವರ್ಡ್ಸ್ ಅಲ್ಲಿ ಅಂತ ಇಲ್ಲಿ ಟೈಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಂಡ್ ಅಂತ ಕೊಡಿ. ಸೆಂಡ್ ಅಂತ ಕೊಟ್ಟ ತಕ್ಷಣ ನಿಮಗೆ ಅದು ಒಂದು ಸ್ವಲ್ಪ ಲೋಡ್ ಆಗಿಬಿಟ್ಟು ಅದು ನಿಮಗೆ ಒಂದು ಪ್ರಾಂಪ್ಟನ್ನು ರೆಡಿ ಮಾಡಿ ಕೊಡುತ್ತೆ. ಆ ರೆಡಿ ಮಾಡಿ ಪ್ರಾಂಪ್ಟನ್ನು ಕೊಟ್ಟ ತಕ್ಷಣ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಮತ್ತೆ ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಒಂದು ಇದೇ ತರಹದ್ದು ಒಂದು ಫೋಟೋವನ್ನು ನೀವು ಸ್ಕ್ರೀನ್ಶಾಟ್ ಅನ್ನೋದನ್ನು ತಗೊಳ್ಬೇಕಾಗುತ್ತೆ. ತಗೊಂಡ್ಬಿಟ್ಟು ಮತ್ತೆ ಚಾಟ್ GPTಯನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಒಂದು ಫೋಟೋನ ಅದನ್ನು ಇವಾಗ ಸ್ಕ್ರೀನ್ಶಾಟ್ ತಗೊಂಡಿರ್ತಾರಲ್ಲ ಆ ಫೋಟೋನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ನೀವು ನೀವು ಯಾವ್ದು ರೀತಿ ಬರೆದಿದ್ದೀನಲ್ಲ ಆ ರೀತಿ ಬರೆದ್ಬಿಟ್ಟು ಇಲ್ಲಿ ನೀವು ಸೆಂಡ್ ಅಂತ ಕೊಡಬೇಕಾಗುತ್ತೆ. ಸೆಂಡ್ ಅಂತ ಕೊಟ್ಟ ತಕ್ಷಣ ನಿಮಗೆ ಅದೊಂದು 4-5 ಪ್ರಾಂಪ್ಟನ್ನು ರೆಡಿ ಮಾಡಿ ಕೊಡುತ್ತೆ. ಆ ಪ್ರಾಂಪ್ಟನ್ನು ನೀವು ಇಲ್ಲಿ ನೋಡ್ತಿರ್ಬೋದು. ಪ್ರಾಂಪ್ಟ್ ರೆಡಿ ಮಾಡಿಕೊಟ್ಟಿದೆ, 2-3 ಪ್ರಾಂಪ್ಟನ್ನು ರೆಡಿ ಮಾಡಿಕೊಟ್ಟಿದೆ. ಆ ಪ್ರಾಂಪ್ಟನ್ನು ನೀವು ಇಲ್ಲಿ ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಆ ಪ್ರಾಂಪ್ಟನ್ನು ಇಲ್ಲಿ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಯೂಟ್ಯೂಬನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಶಾರ್ಟ್ ಅಂತ ಇದೆಯಲ್ಲ, ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ಸ್ಟಾರ್ ಐಕಾನ್ ಕಾಣ್ತಿದ್ದಿಲ್ಲ, ಸ್ಟಾರ್ ಐಕಾನ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನು ಮಾಡಿ. ಕ್ಲಿಕ್ ಅನ್ನೋದನ್ನು ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಪಕ್ಕದಲ್ಲೇ ಇಮೇಜ್ ಅಂತ ಇದೆಯಲ್ಲ, ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಂಟಿನ್ಯೂ ಅಂತ ಕೇಳುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಮೇಲ್ಗಡೆ ಅದನ್ನು ನೀವು ಅಲ್ಲಿ ಏನು ಕಾಪಿ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಆಗಿಬಿಟ್ಟು ಈ ಥರ ಇಮೇಜಸನ್ನು ಜನ್ರೇಟ್ ಮಾಡಿ ಕೊಡುತ್ತೆ. ಅದು ಇಮೇಜಸನ್ನು ಜನ್ರೇಟ್ ಮಾಡಿ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಒಂದು ಇಮೇಜ್ ಜನ್ರೇಟ್ ಆಗಿ ಬರುತ್ತೆ. ಇಲ್ಲಿ ಕೆಳಗಡೆ ಕಾಣ್ತಿದೆ ನೋಡಿ ಕ್ರಿಯೇಟಿವ್ ವಿಡಿಯೋ ಅಂತ. ಕ್ರಿಯೇಟಿವ್ ವಿಡಿಯೋ ಮೇಲೆ ನೀವು ಕ್ಲಿಕ್ ಅನ್ನೋದನ್ನು ಮಾಡಿ. ಕ್ರಿಯೇಟಿವ್ ವಿಡಿಯೋ ಮೇಲೆ ಕ್ಲಿಕ್ ಅನ್ನೋದನ್ನು ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅದು ಸ್ವಲ್ಪ ಲೋಡ್ ಆಗಿಬಿಟ್ಟು ನಿಮಗೆ ಅದು 100% ಆದಮೇಲೆ ನಿಮಗೆ ಒಂದು ವಿಡಿಯೋ ಅದು ಜನ್ರೇಟ್ ಅನ್ನೋದು ಆಗಿ ಬಂದಿರುತ್ತೆ. ಅಲ್ಲಿ ನೋಡ್ತಿರ್ಬೋದು ಇವಾಗ ವಿಡಿಯೋ ಜನ್ರೇಟ್ ಆಗಿ ಬಂದಿದೆ. ಜನ್ರೇಟ್ ಆಗಿ ಬಂದ ತಕ್ಷಣ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಮೇಲ್ಗಡೆ 3 ಡಾಟೆಡ್ ಲೈನ್ ಕಾಣ್ತಿದೆಯಲ್ಲ, 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಡಿವೈಸ್ ಅಂತ ಇದೆಯಲ್ಲ, ಸೇವ್ ಟು ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಚಾಟ್ GPTಯನ್ನು ಓಪನ್ ಮಾಡ್ಕೊಳ್ಳಿ. ಮತ್ತೆ ನೀವು ಅದನ್ನು ಸೆಕೆಂಡ್ ಸೀನ್ ಏನಿದೆಯಲ್ಲ ಅದನ್ನು ನೀವು ಇಲ್ಲಿ ಕಾಪಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಚಾಟ್ GPTಯಲ್ಲಿ ಹೋಗ್ಬಿಟ್ಟು ಅದೇ ಥರ ನಾನು ಇವಾಗ ಹೇಗೆ ಹೇಳಿದ್ನಲ್ಲ ಹಾಗೆ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅದು ಇಮೇಜಸನ್ನು ಜನ್ರೇಟ್ ಮಾಡಿ ಕೊಡುತ್ತೆ. ಮತ್ತು ಆ ಇಮೇಜನ್ನು ವಿಡಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳಿ. ವಿಡಿಯೋಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀವು ವಿಡಿಯೋನ ಜನ್ರೇಟ್ ಮಾಡ್ಕೊಂಡ್ಬಿಟ್ಟು ಅದು ಮತ್ತೆ 100% ಲೋಡ್ ಆದಮೇಲೆ ಅದು ವಿಡಿಯೋ ಅನ್ನೋದು ಬಂದ್ಬಿಟ್ಟು ಸೇವ್ ಆಗುತ್ತೆ. ಇಲ್ಲಿ ಮತ್ತೆ ನೀವು ಏನು ಮಾಡ್ಬೇಕಂದ್ರೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೇವ್ ಟು ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಒಂದು ಸೇವ್ ಆಗಿರುತ್ತೆ. ಸೇವ್ ಆದ ತಕ್ಷಣ ನಿಮಗೆ ಮತ್ತೆ ಚಾಟ್ GPTಯನ್ನು ಓಪನ್ ಮಾಡ್ಕೋಬೇಕಾಗುತ್ತೆ.
ಚಾಟ್ ಜಿ ಪಿ ಟಿಯನ್ನು ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ಅಲ್ಲಿ ಏನು ನೀವು ಫಸ್ಟಿಗೆ ಆ ಟೈಟಲ್ ಏನು ಕೊಟ್ಟಿರ್ತಾರಲ್ಲ ಕನ್ನಡದಲ್ಲಿ ಬರೋದು, ಆ ಟೈಟಲನ್ನು ನೀವು ಇಲ್ಲಿ ಕಾಪಿ ಅನ್ನೋದನ್ನು ಮಾಡ್ಕೊಳ್ಬೇಕಾಗುತ್ತೆ. ಕಾಪಿ ಅನ್ನೋದನ್ನು ಮಾಡ್ಕೊಂಡು ಕೂಡಲೇ ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗೂಗಲ್ ಎ ಐ ಸ್ಟುಡಿಯೋ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಗೂಗಲ್ ಎ ಐ ಸ್ಟುಡಿಯೋ ಅಂತ ಸರ್ಚ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಒಂದು ಇಂಟರ್ಫೇಸ್ ಬಂದ ತಕ್ಷಣ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಸ್ಕ್ರೋಲ್ ಡೌನ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಇಲ್ಲಿ ಗೂಗಲ್ ಎ ಐ ಸ್ಟುಡಿಯೋ ಅಂತ ಇದೆಯಲ್ಲ, ಈ ಗೂಗಲ್ ಎ ಐ ಸ್ಟುಡಿಯೋ ಮೇಲೆ ಕ್ಲಿಕ್ ಅನ್ನೋದನ್ನು ಮಾಡಿ. ಕ್ಲಿಕ್ ಅನ್ನೋದನ್ನು ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನು ಮಾಡ್ಬೇಕಪ್ಪ ಅಂದರೆ ಮೇಲ್ಗಡೆ ತ್ರೀ ಡಾಟೆಡ್ ಲೈನ್ ಕಾಣ್ತಿದ್ದಿಲ್ಲ, 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ. ಇಲ್ಲಿ ಪ್ಲೇ ಬ್ಯಾಕ್ಗ್ರೌಂಡ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ಲಿಕ್ ಅನ್ನೋದನ್ನ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಜೆಮಿನಿ ಲೈವ್ ಆ್ಯಂಡ್ ಇಮೇಜಸ್ ಅಂತ ಇದೆಯಲ್ಲ, ಅದ್ರ ಸ್ವಲ್ಪ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಆಡಿಯೋ ಅಂತ ಆಪ್ಷನ್ ಇರುತ್ತೆ, ಆ ಆಡಿಯೋ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ಲಿಕ್ ಅನ್ನೋದನ್ನ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇದೇನು ನೀವು ಕಾಪಿ ಮಾಡ್ಕೊಂಡಿರ್ತಾರಲ್ಲ ಕನ್ನಡದಲ್ಲಿ, ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿಬಿಟ್ಟು ನಿಮಗೆ ಅದನ್ನು ರನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಕಾಣ್ತಿದೆಯಲ್ಲ ಮೇಲ್ಗಡೆ, ಸೆಟ್ಟಿಂಗ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನು ಮಾಡಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸಿಂಗಲ್ ಸ್ಪೀಕರ್ ಆಡಿಯೋ ಅಂತ ಇದೆಯಲ್ಲ, ಸಿಂಗಲ್ ಸ್ಪೀಕರ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಾಯ್ಸ್ ಅಂತ ಇದೆಯಲ್ಲ ಕೆಳಗಡೆ, ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವುದಾದ್ರೂ ಒಂದು ವಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಏನದನ್ನು ಇಲ್ಲಿ ಕಾಪಿ ಮಾಡ್ಕೊಂಡಿರ್ತೀರಲ್ಲ ಪ್ರಾಂಪ್ಟನ್ನು, ಆ ಪ್ರಾಂಪ್ಟನ್ನು ಇಲ್ಲಿ ಮತ್ತೆ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ರನ್ ಅಂತ ಕೊಡಬೇಕಾಗುತ್ತೆ. ರನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಅದು ಪ್ರಾಂಪ್ಟ್ ಅನ್ನೋದು ರೆಡಿಯಾಗಿ ಬರುತ್ತೆ. ರೆಡಿಯಾಗಿ ಬಂದ ತಕ್ಷಣ ನೀವು ಏನು ಮಾಡಬೇಕಪ್ಪ ಅಂದರೆ ಅದನ್ನು ನೀವು ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದೊಂದು ಆಡಿಯೋನ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ನೀವು ಇಲ್ಲಿ ಕ್ಯಾಪ್ಕಟನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ ವೀಡಿಯೋಸ್ಗಳನ್ನು, ಆ ವೀಡಿಯೋಸ್ಗಳನ್ನು ನೀವು ಇಲ್ಲಿ ಆ್ಯಡ್ ಅನ್ನೋದನ್ನು ಮಾಡಬೇಕಾಗುತ್ತೆ. ನೀವು ಆ್ಯಡ್ ಮಾಡಿಬಿಟ್ಟು ಇಲ್ಲಿ ನೀವು ಆ್ಯಡ್ ಮಾಡಿ ಕ್ಲಿಕ್ ಮಾಡಿ. ನೀವು ಅದನ್ನು ಆಡಿಯೋ ಏನು ಡೌನ್ಲೋಡ್ ಮಾಡ್ಕೊಂಡಿರ್ತಿಲ್ಲ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೌಂಡ್ಸ್ ಅಂತ ಇದೆಯಲ್ಲ, ಸೌಂಡ್ ಮೇಲೆ ಕ್ಲಿಕ್ ಮಾಡಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಡಿಯೋ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದರದ್ದು ಪಾರ್ಟನ್ನು ನೀವು ಇಲ್ಲಿ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಇದರದ್ದು ಏನು ಇದು ಇದೆಯಲ್ಲ ವಾಯ್ಸು ಅದನ್ನು ತೆಗೆದು ಬಿಡಬೇಕಾಗುತ್ತೆ. ಮತ್ತೆ ಇಲ್ಲಿ ಎರಡನೇದು ವಾಯ್ಸ್ ಇರುತ್ತೆ, ಅದನ್ನು ಕೂಡ ನೀವು ಮಾಡ್ಕೊಳ್ಬೇಕಾಗುತ್ತೆ. ರಿಮೂವ್ ಮಾಡ್ಕೊಂಡ್ಬಿಟ್ಟು ಆ ವಾಯ್ಸಿಗೆ ತಕ್ಕಂಗೆ ನೀವು ವೀಡಿಯೋಸನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಈ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಬೋದು. ಇವಾಗ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ ನೋಡೋಣ ಬನ್ನಿ. ಡೇಯ್ ನಿಲ್ಲಂಗಡ, ನಾನು ನಿಮ್ಮಂತ ಸ್ವಾಮಿ ಕುಂಬಿಡೋಕೆನೆ ಬಂದಿದ್ದೇನೆ ಎಂದು ರಾಮು ಗದ್ದಲ ಮಾಡಿದ. ನೋಡಿದ್ರಲ್ಲ, ಈ ರೀತಿ ವಿಡಿಯೋ ಕ್ರಿಯೇಟ್ ಮಾಡಿಕೊಂಡು ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ನೀವು ಕೂಡ ಈ ಫಾಲೋವರ್ಸನ್ನು ನೀವು ಕೂಡ ಗೇನ್ ಮಾಡ್ಕೊಳ್ಬೋದು. ಓಕೆ, ನಾನು ತಿಳಿಸಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.